ಉಪ್ಪಿನಕಾಯಿ ಇರಲ್ಲ ಬಿಡಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಇವತ್ತು ಉಪ್ಪಿನಕಾಯಿ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವ ಥರ ಮಾಡೋದು ಅನ್ನೋದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಮಾವಿನಕಾಯಿನ ಕಟ್ ಮಾಡ್ತಾಯಿದ್ರು. 3 ಜನ ಹೆಣ್ಮಕ್ಳು ಇದ್ದೀರಾ, ಒಬ್ಬರು ತೊಗೊಂಬಂದು 3 ದಿನ ಆಗೈತೆ, ಒಬ್ಬರು ಕಟ್ ಮಾಡಿಲ್ಲ ಅಂತ ಹೇಳಿ ಅವರೇ ಕಟ್ ಮಾಡ್ತಾಯಿದ್ರು. ನಾನು, ನನ್ನ ತಂಗಿ, ನಮ್ಮಮ್ಮ 3 ಜನ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ದಾರಲ್ವ, ತುಂಬಾ ಸಾಹಸ ಮಾಡ್ತಾಯಿದ್ರು ಉಪ್ಪಿನಕಾಯಿ ಹಾಕ್ಸೋಕ್ಕೆ. ನನ್ನ ತಂಗಿ ತೊಗೊಂಡೋಗ್ತೀನಿ ಬೆಂಗಳೂರಿಗೆ ಅಂದಾಗ. ನಮ್ಮ ಮಿನಿ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ನೋಡಿ ಫ್ರೆಂಡ್ಸ್, 3 ಜನ ಎಷ್ಟು ಡೀಪ್ ಡಿಸ್ಕಷನಲ್ಲಿ ಮುಳುಗಿದ್ದಾರೆ ಅಂತ. ಮಾವಿನಕಾಯಿ ಕುಯ್ತಾ ಇರೋದು ನಮ್ಮ ಅಪ್ಪಾಜಿ, ಇಬ್ಬರು ಡಿಸ್ಕಷನ್ ಮಾಡ್ತಿದ್ದಾರೆ. ನಮ್ಮ ಅಮ್ಮನೂ ಮತ್ತು ನನ್ನ ತಂಗಿ ತುಂಬಾ ಡಿಸ್ಕಷನ್ನು ಹೇಳೋಕ್ಕಾಗಲ್ಲ, ಅಷ್ಟು ಡಿಸ್ಕಷನ್ ಮಾಡ್ತಾ ಕೂತಿದ್ದಾರೆ. ನಮ್ಮ ಮಿನಿ ವ್ಲಾಗ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್ಸ್, ಉಪ್ಪಿನಕಾಯಿ ಹಾಕೋಕ್ಕೆ ನನ್ನ ತಂಗಿ ಹೆಂಗೆ ಕೂತಿದ್ದಾಳೆ ಅಂತ. ಹೆಂಗೆ ಹಾಕ್ತಾಳೋ ಗೊತ್ತಿಲ್ಲ, ವಿಚಿತ್ರವಾಗಿ ಮಾತಾಡ್ತಾ ಇದ್ಲು. ನೋಡೋಣ ಹೆಂಗೆ ಉಪ್ಪಿನಕಾಯಿ ಹಾಕ್ತಾಳೆ ಅಂತ. ಫೇಮಸ್ ಉಪ್ಪಿನಕಾಯಿ, ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿನ್ನಿ. ತಮಾಷೆ ಮಾಡಿದೆ, ಬಟ್ ಮಾಡ್ತಾಳೆ ಉಪ್ಪಿನಕಾಯಿ. ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ. ಮತ್ತು ಅದಕ್ಕೆ ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಬೇಕು ಅನ್ನೋ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೂ ಗೊತ್ತಿರುತ್ತೆ, ಇದು ನಾವೇನು ಹೊಸದಾಗಿ ಹೇಳೋದೇನಿಲ್ಲ. ಬಟ್ ನಾನು ನಮ್ಮ ಅಕ್ಕ ಸಿಂಪಲ್ಲಾಗಿ ಕಲ್ತಿರೋದಿದು. ಬೇರೆಯವರು ಒಂದೊಂದು ಥರ ಮಾಡ್ತಿರ್ತಾರೆ, ಬಟ್ ನಾವಿಬ್ಬರು ನಮ್ಮಿಬ್ಬರಿಗೆ ಹೆಂಗೆ ಬರುತ್ತೋ ಹಾಗೆ ನಾವು ಮಾಡ್ಕೊಂಡಿದ್ದೀವಿ. ಆದರೂ ನಾವು ಮಾಡಿರೋವಂತಹ ಒಂದು ಸಿಂಪಲ್ ರೆಸಿಪಿನ ನಾವು ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ಉಪ್ಪಿನಕಾಯಿ ಈ ಥರ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾವು ಮೆಂತ್ಯ ಮತ್ತು ಜೀರಿಗೆ, ಸಾಸಿವೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮಿಕ್ಸಿಲಿ. ಕರೆಲೋ ಇದು ಬೆಳ್ಳುಳ್ಳಿ ಮತ್ತು ಉಪ್ಪು ಮತ್ತು ಉಪ್ಪಿನಕಾಯಿ ಬೇಕಾಗಿರೋ ಎಷ್ಟು ಬೇಕೋ, ಅಂದರೆ ನೀವು ಎಷ್ಟು ತೊಗೊಂಡಿರ್ತೀವೋ ಅದ್ರ ಸೈಜ್ ಮೇಲೆ ನೀವು ಎಣ್ಣೆನ ತೊಗೋಬೇಕಾಗುತ್ತೆ. ಮತ್ತು ಖಾರ, ನಿಮಗೆ ಸ್ಪೈಸಿ ಬೇಕಂದರೆ ಸ್ವಲ್ಪ ತೊಗೋಬಹುದು. ನಾವು ಮೀಡಿಯಮ್ ಆಗಿ ತಿಂತೀವಿ, ಸೊ ಅದಕ್ಕೆ ನಾವು ಇಷ್ಟು ತೊಗೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ. ರೈಸ್ ನೋಡಿ, ಇವಾಗ ನಾನು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮಾವಿನಕಾಯಿನ ತಗೊತಾ ಇದ್ದೀನಿ, ಎಣ್ಣೆಗೆ ಹಾಲು, ಆಮೇಲೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಪುಡಿನ ತಗೊತಾ ಇದ್ದೀನಿ, ಅಚ್ಚ ಖಾರದ ಪೌಡರ್. ಆಮೇಲೆ ಮಾಡಿಕೊಂಡು ಇಟ್ಕೊಂಡಿರುವಂತಹ ಮೆಂತ್ಯ, ಜೀರಿಗೆ, ಸಾಸಿವೆ ಪೌಡರ್ನ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಕೆಲವರು ಏನು ಮಾಡ್ತಾರಂದರೆ ಜಜ್ಕೊಳ್ಳಲ್ಲ, ಸುಮ್ಮನೆ ಫುಲ್ ಹಾಕ್ತಾರೆ. ಬಟ್ ನಾವು ಫ್ಲೇವರ್ ಬರಲಿ ಅಂತ ಹೇಳಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿರುತ್ತೆ. ನಾವು ಟ್ರೈ ಮಾಡಿ ತಿಂದಿದ್ದು ಒಂದು ಟೈಮ್ ಅಲ್ಲ, ಸುಮಾರು ಟೈಮ್ ಈ ಥರ ಟ್ರೈ ಮಾಡಿ ತಿಂದಿದ್ದೀವಿ. ಏನು ಹೆದರು ಅಂತ ಏನು ಅಂತ ದೊಡ್ಡ ರೆಸಿಪಿ ಏನಲ್ಲ, ಚೆನ್ನಾಗೇ ಇರುತ್ತೆ.
ಹತ್ರ ಕಳ್ಕೋಬೇಕು. ಹಾಲು ಸಕ್ಕತ್ತಾಗಿರುತ್ತೆ ಮಾತ್ರ. ನಾನು ಬರೀ ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಉಪ್ಪಿನಕಾಯಿನ ಬಚ್ಚಿಡ್ಕೊಂಡು ತಿಂದಿರೋದೇ ಜಾಸ್ತಿ. ಒಂದು ಬಟ್ಟಲಲ್ಲಿ ಹಾಕೋಬಿಡೋದು, ಹೋಗಿ ಬಚ್ಚಿಡ್ಕೊಂಡು ತಿನ್ನೋದು, ಹಂಗೆ ಮಾಡಿದ್ದೀನಿ. ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಉಪ್ಪಿನಕಾಯಿನ ಬಚ್ಚಿಡ್ತಾರೆ ನನಗೋಸ್ಕರ. ಅದು ಕಲಿಸ್ಬೇಕು ಬನ್ನಿ. ಎಲ್ಲ ಎಣ್ಣೆ ಹಾಕಿರ್ತೀವಲ್ಲ, ಸೊ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಚೆನ್ನಾಗಿ. ಸ್ವಲ್ಪ ಬ್ಯಾಡ್ ಕಾಮೆಂಟ್ಸ್ಗಳನ್ನ ಹಾಕಬೇಡಿ, ಯಾಕಂದರೆ ಈಗ ಹೇಳಬೇಕಾದ್ರೆ ನೀರಲ್ಲಿ ನೆನೆಸಾಗಬೇಕು, ಈ ಥರ ಮಿಕ್ಸ್ ಮಾಡಬೇಕು ಅಂತ ಎಲ್ಲ ನಾವು ಹಾಕಿರ್ತೀವಿ. ನಾವು ಕನ್ನಡದಲ್ಲಿ ಏನು ತೆಲುಗಲ್ಲಿ ಹೇಳ್ತಾ ಇದ್ದೀವಿ, ಕನ್ನಡದಲ್ಲೇ ಮಾತಾಡೋದು, ಅಚ್ಚ ಕನ್ನಡದಲ್ಲೇ ನಾವು ಮಾತಾಡೋದು. ನಾವು ಮಾಡಬೇಕಾದ್ರೆ ಯಾವ್ಯಾವ ಥರ ಉಚ್ಚಾರಣೆ ಮಾಡಬೇಕು ಆ ರೀತಿನೇ ನಾವು ಉಚ್ಚಾರಣೆ ಮಾಡೋದು. ನಾವೇನು ಬೇರೆ ಲ್ಯಾಂಗ್ವೇಜಲ್ಲಿ ಏನು ಉಚ್ಚಾರಣೆ ಮಾಡ್ತಾ ಇಲ್ವಲ್ಲ, ಅರ್ಥ ಆಯ್ತಾ? ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ. ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕಿಡಬೇಕು ಕಣ್ಣಿನಾಗಿ. ಇದೇನು ಇಲ್ಲ ಗೈಸ್, ಇದು ಇಷ್ಟೇ, ಉಪ್ಪಿನಕಾಯಿ ರೆಡಿನೇ. ನೀವು ಏನು ಮಾಡ್ತೀರಾ ಅಂದರೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಡೈಲಿ, ಈಗ ಇವತ್ತು ಮಾಡಿರ್ತೀರಾ ಅಂದರೆ ನಾಳೆ ಇದನ್ನ ಕಟ್ಟಿ ಇಡಬೇಕು. ಕಟ್ಟಿ ಇಟ್ಬಿಟ್ಟು ಮುಚ್ಚಳ ಹಾಕಿ ಇಡಬೇಕು. ಆಮೇಲೆ ನಾಳೆ ಏನು ಮಾಡ್ತಾರೆ ಅದನ್ನೇ ಓಪನ್ ಮಾಡಿಬಿಟ್ಟು ಸ್ವಲ್ಪ ಕೈಯಿಂದ ತಿರ್ಸಕ್ಕೆ ಹೋಗಬೇಡಿ, ಮತ್ತು ಹಾಳಾಗ್ಬಿಡುತ್ತೆ. ಸ್ಪೂನ್ ತೊಗೊಂಡು ತಿರ್ಸ್ಕೊಂಡು ಆಮೇಲೆ ಮತ್ತೆ ಪುನಃ ಬಟ್ಟೆ ಹಾಕಿ ಅದ್ರ ಮೇಲೆ ಮುಚ್ಚಳಕ ಹಾಕಿ ಮುಚ್ಚಿ ಇಡಬೇಕಷ್ಟೆ. ಡೈಲಿ ಈ ಥರ ಒಂದು 5 ಡೇಸ್ ನಾವು ಈ ಥರ ಎಲ್ಲ ತಿನ್ಬೋದು. ಆಲ್ರೆಡಿ ಇದೆಲ್ಲ ಸೆಟ್ ಆಗಿರುತ್ತೆ, ಸೊ ಅವಾಗ ನಾವು ಯೂಸ್ ಮಾಡ್ಬೋದು. ಓಕೆ, ಸರಿ ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಇವಾಗಲೇ ಟೇಸ್ಟ್ ನೋಡ್ತಾ ಇದ್ದಾಳೆ. ಅಟ್ಲೀಸ್ಟ್ 5 ಡೇಸ್ ಆದರೂ ಬಿಡಬೇಕು. ಇವಳು ಇವಾಗಲೇ ತಿಂದು ತೇಗ್ತಾ ಇದ್ದಾಳೆ. ಉಪ್ಪಿನಕಾಯಿ ಇರಲ್ಲ ಬಿಡಿ, ಅವಳು ಹೋಗೋದಷ್ಟಿಗೆ ಉಪ್ಪಿನಕಾಯಿ ಖಾಲಿ ಮಾಡ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಬರೀ ಕೈಯಲ್ಲೇ ಹೋಗ್ತಾಳೆ ಅವಳಂತೂ. ರೆಡಿ. ಒಟ್ಟಿಗೆ ತಿನ್ನೋದು. ನೋಡಿ ಫ್ರೆಂಡ್ಸ್, ಎಷ್ಟೋ ದಿನಗಳಾದಮೇಲೆ ನಾನು ನನ್ನ ತಂಗಿ ಒಟ್ಟಿಗೆ ಒಬ್ಬಟ್ಟನ್ನ ತಿಂತಾ ಇದ್ದೀವಿ ಒಂದೇ ತಟ್ಟೆಯಲ್ಲಿ. ತುಪ್ಪ ಹಾಕೊಂಡು, ಅದು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ. ತುಪ್ಪ ಹಾಕಬೇಕು. ಸಾತಕಲೆಯಲ್ಲಿ ಮಾತ್ರ ಹಾಕಿ. ನೋಡಿ ಫ್ರೆಂಡ್ಸ್, ನನ್ನ ತಂಗಿನೂ ನೋಡಿದ್ರೆ ಎಲ್ಲರೂ ಒಂದೇ ಥರ ಕಾಣ್ತೀರಾ ಅಂತ ಹೇಳ್ತಾರೆ. ನಿಮಗೆ ಹೆಂಗೆ ಅನ್ಸುತ್ತೆ ನೋಡಿ ಹೇಳಿ, ಎಲ್ಲರೂ ಒಂದೇ ಥರ ಇದ್ದೀವಾ ಇಲ್ವಾ ಅಂತ. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನಮ್ಮ ಮನೇಲಿ ಸಾಕಿರೋ ಬೆಕ್ಕುಗಳನ್ನ ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹೆಂಗಿದಾವೆ ನೋಡಿ, ತಾಯಿ ಮತ್ತು ಮಕ್ಕಳು, ಅಣ್ಣ ತಮ್ಮ ಇಬ್ಬರು ನೋಡಿ ಹೆಂಗೆ ಮಲಗಿದ್ದಾರೆ. ತುಂಬ ಕ್ಯೂಟಾಗಿದ್ದಾರಲ್ವಾ. ವಾತ ಕರ್ಮತಿಯಮ್ಮ.
ಹ್ಞೂ